ನಿಮ್ಮ ಜೊತೆ ನನ್ನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನನ್ನ ಫ್ರೆಂಡು ಕೂಡ ನನ್ನ ಜೊತೆ ಇದ್ದಾರೆ. ಅವರು ತುಂಬ VIP. ಅವರು ಬರೀ ಆಡಿಯೋ ಕೊಡ್ತಾರೆ, ವಿಡಿಯೋ ಕೊಡೋದು ಅಂತ ಅವ್ರು ಶೈ ಅಂತೆ. ಸೊ ಅವರು ನಮ್ಮನ್ನೆಲ್ಲ ಇವಾಗ ಒಂದು ಅದ್ಭುತವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ಜಾಗ, ಏನು ವಿಶೇಷ ಅನ್ನೋದನ್ನ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ. ಇವಾಗ ಜಾಗದ ಕಡೆ ಹೋಗ್ತಾ ಇದ್ದೀವಿ. ಹೇಳು ಏನಾದರೂ ಅದ್ರ ಬಗ್ಗೆ. ಬರೀ ಆಡಿಯೋ ಅಷ್ಟೇ. ಅಷ್ಟೆಲ್ಲ ಕಣಿ ಹೊಡಿತೀಯ, ಮಾತಾಡ್ಬೇಕು. ಬರೀ ಆಡಿಯೋ ಕೊಡು, ಆಮೇಲೆ ಹೇಳ್ತೀನಿ. ಇವರು ಬೆಳದಿಂಗಳ ಬಾಲ, ಅವಳು ಬೆಳದಿಂಗಳ ಬಾಲೆ. ನೋಡ್ತಾ ಇದ್ದೀರಲ್ವಾ, ಇದನ್ನೆಲ್ಲ ಎಲ್ಲ ಆದ್ಮೇಲೆ ಹೇಳ್ತೀವಿ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ. ಏನಾದ್ರೂ ಹೇಳ್ತೀರಾ ಈ ಜಾಗದ ಬಗ್ಗೆ? ಓ, ಲೈನಲ್ಲಿ ನಿಂತ್ಕೋಬೇಕಾ? ಓಕೆ. ಈ ಜಾಗದ ನಾನು ವಿಡಿಯೋ ತೆಗಿತಾ ಇಲ್ಲ. ಹೋಗ್ತಾ ಇದ್ದಾಗ ವ್ಯೂ ಹೇಗಿದೆ. ಆಕ್ಚುಲಿ ಅವ್ರು ಬರ್ಬೇಕಿತ್ತು ವಿಡಿಯೋಗೆ, ಅವ್ರು ಬರಲ್ಲ ಜೊತೆ, ಅದಕ್ಕೆ ನನ್ನ ವಿಡಿಯೋ ತೆಗಿತಾ ಇದ್ದಾರೆ ಹಿಂದೆಯಿಂದ. ಇದು ಮೋಡ ಹೇಗಿದೆ ನಮಗೆ. 40 ಫ್ಲೋರ್ಸ್ ಅಲ್ಲ ಇದು. ವ್ಯಾನ್ಕೋವರ್ ಲುಕ್ಔಟ್ ಅಂತ ಇದಿರೋದು ಹಾರ್ಬರ್ ಸೆಂಟರ್ ಬಿಲ್ಡಿಂಗ್ ಅಲ್ಲಿ. ಈ ಬಿಲ್ಡಿಂಗ್ 1977 ಅಲ್ಲಿ ಕಟ್ಸಿದ್ರು. ಇದು ವ್ಯಾನ್ಕೋವರ್ ಡೌನ್ ಟೌನ್ ಅಲ್ಲಿ ಇದೆ. ಇದನ್ನ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ವ್ಯಾನ್ಕೋವರ್ ಅಂತ ಕರೀತಾರೆ. ಇವಾಗ ಬೇರೆ ಬೇರೆ ಟಾಲೆಸ್ಟ್ ಬಿಲ್ಡಿಂಗ್ ಗಳು ಆಗಿದಾವೆ, ಬಟ್ 1977 ಅಲ್ಲಿ ಈಗಿನ ಟೈಮಿಗೆ ತಕ್ಕನಾಗಿ ಮ್ಯಾಚ್ ಮಾಡೋ ತರ ಒಂದು ಬ್ಯೂಟಿಫುಲ್ ಜಾಗನ, ಅಂದ್ರೆ ಒಂದು ಟವರ್ ನ ಕಟ್ಟಿದ್ದಾರೆ. ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋರು ಬಂದು ಇದನ್ನ ಫಸ್ಟ್ ಓಪನಿಂಗ್ ಮಾಡಿದ್ದು, ಇನಾಗರೇಷನ್ ಮಾಡಿದ್ದು. ಅವರ ಫುಟ್ ಪ್ರಿಂಟ್ ನ ಫ್ರೆಶ್ ಕಾಂಕ್ರೀಟ್ ನಲ್ಲಿ ಇನ್ನೂ ಮಾಡಿಸಿ ಇಟ್ಕೊಂಡಿದಾರೆ ಅಂತ, ಇಲ್ಲೆಲ್ಲ ಪ್ರಿಸರ್ವ್ ಮಾಡಿದಾರೆ. ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ. The first human to set foot on the moon's surface was Neil Armstrong in 1969. That's one small step for man. ನೀಲ್ ಆರ್ಮ್ಸ್ಟ್ರಾಂಗ್ ಯಾರು ಅಂತ ಕೇಳ್ಬೇಡಿ, ಗೊತ್ತಲ್ವಾ ಎಲ್ಲರಿಗೂ? ಗೊತ್ತಾ ಅಜ್ಜ? ಯಾರು ಹೇಳು? ಫಸ್ಟ್ ಮ್ಯಾನ್ ಟು ಸ್ಟೆಪ್ ಆನ್ ದ ಮೂನ್. ಮೊದಲ ಮನುಷ್ಯ. ಆದ್ರೆ ಅವ್ರು ಎಲ್ಲಿಯವರು ಅಂತ ಗೊತ್ತಾ? ಅವರು ಅಮೆರಿಕಾದಲ್ಲಿ ಒಂದು ರೂರಲ್ ಏರಿಯಾದಲ್ಲಿ. ಓಹಾಯೋ ಕರೆಕ್ಟ್. ಇದೆಲ್ಲ ಕಷ್ಟನೋ, ನಮ್ಮೂರ ಹೆಸರಾದ್ರೆ ಈಸಿಯಾಗಿ ಹೇಳ್ತೀವಪ್ಪ. ಆ ಜಾಗದಲ್ಲಿ ಅವ್ರು ಹುಟ್ಟಿದ್ದು. ಅದ್ರ ಜೊತೆಗೆ ಅವರು 16 ಇಯರ್ಸ್ ಇದ್ದಾಗಲೇ ಪೈಲಟ್ ಲೈಸೆನ್ಸ್ ತಗೊಂಡಿದ್ರು. ಕೂಡ ಪೈಲಟ್ ಆಗಕ್ಕೆ ಟ್ರೈನಿಂಗ್ ತಗೋತಾ ಇದ್ದಾನೆ. ನೋಡಿ ಹೇಗಿದೆ ಈ ಬ್ಯೂಟಿ ಇಲ್ಲಿಂದ. ಸೊ ಇದು ಡೌನ್ ಟೌನ್ ವ್ಯಾನ್ಕೋವರು. ಅಲ್ಲಿ ಕೆನಡಾ ಪ್ಲೇಸ್ ಅಂತ ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ. ಕೆನಡಾ ಪ್ಲೇಸು. ಪ್ಲೇನ್ ಬರ್ತಾ ಇದೆ ನೋಡಿ ಅಲ್ಲಿ, ಸೀ ಪ್ಲೇನ್. ಇಲ್ಲಿಂದ ನೀವು ರಿಯಲ್ ಆಗಿ ನೋಡಿದ್ರೆ ಈ ಬ್ಯೂಟಿ ತುಂಬಾ ಚೆನ್ನಾಗಿದೆ ಈ ಜಾಗ. ಇದು ಸಿ ಬಸ್ ಅಂತಾರೆ. ನಮ್ಮೂರಲ್ಲಿ ಬಸ್ ಇದೆಯಲ್ಲ ಅದೇ ತರ ಇಲ್ಲಿ ಸಿ ಬಸ್ಗಳು ಬರುತ್ತೆ. ಅದು ನಾರ್ತ್ ವ್ಯಾನ್ಕೋವರ್, ಡೌನ್ ಟೌನ್ ವ್ಯಾನ್ಕೋವರ್ ಅಂತಾರೆ. ಇವಾಗ ನಾವಿರೋದು ಆ ಕಡೆ ಇರೋದು ನಾರ್ತ್ ವ್ಯಾನ್ಕೋವರ್. ಇಲ್ಲೊಂದು ಹೆಲಿಪ್ಯಾಡ್ ಇದೆ ನೋಡಿ. ಅಲ್ಲಿ ಟೇಕ್ ಆಫ್ ಮಾಡ್ತಿದೆ. ಕರೆಕ್ಟ್. ನಿಮಗೆ ವಾಟರ್ ಮೇಲೆ ಏನೇನೆಲ್ಲ ಓಡಾಡಕ್ ಸಾಧ್ಯನೋ ಅದೆಲ್ಲಾನು ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲೇನಿದೆ, ಸಿ ಬಸ್ ಇದೆ, ಸಿ ಪ್ಲೇನ್ ಇದೆ. ಅಲ್ಲಿ ಅದೇನದು ಬೋಟ್ ಹೋಗ್ತಾ ಇದೆ. ಶಿಪ್ ಅದು ಕಾಣಿಸ್ತಾ ಇದೆ. ಇದು ಹ್ಯಾಂಗಿಂಗ್ ಬ್ರಿಡ್ಜು ಫ್ರಮ್ ಡೌನ್ ಟೌನ್ ಟು ನಾರ್ತ್ ವ್ಯಾನ್ಕೋವರು. ಅದು ರೋಡ್ ಮೇಲೆ, ಅಂದರೆ ನೀವು ಕಾರ್ಸ್ ಎಲ್ಲ ತೊಗೊಂಡು ಬಸ್ಸಲ್ಲೆಲ್ಲ ಹೋಗ್ಬೇಕಂದ್ರೆ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಇಲ್ಲಾಂದರೆ ಸಿ ಬಸ್ ತೋರಿಸಿದ್ನಲ್ಲ ಅದರಲ್ಲೇ ಹೋಗ್ಬೇಕು. ನನ್ನ ಆಫೀಸಲ್ಲಿ ಇರೋದಂದ್ರೆ ಏನು ಕಲರ್ ಇದೆ ಅಜ್ಜು? ಅದು ಗ್ರೇನಾ? ಇದು ಗ್ರೇನಾ? ಇದು ಗ್ರೇ ಕಲರ್ ಅಜ್ಜು? ಇದು ಬ್ಲೂ ಕಲರ್ ಗ್ಲಾಸ್, ಅದಕ್ಕೆ ಆ ತರ ಕಾಣಿಸ್ತಾ ಇದೆ. ಓಕೆ. ಸೊ ಇಂಟ್ಯಾಕ್ಟ್ ಅಂತ ಇದೆ ಅಲ್ವಾ ನಂದು ಆಫೀಸು. ಅಲ್ಲಿ 7th ಫ್ಲೋರಲ್ಲಿ ನನ್ನ ಆಫೀಸ್ ಇರೋದು. ನಾನು ನಿಮಗೆ ಒಂದು 360 ಕ್ವಿಕ್ ಗ್ಲಾನ್ಸ್ ಕೊಟ್ಬಿಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ನೋಡಿದ್ರ ಈ ಜಾಗನ? ಏನು ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ ಅಲ್ವಾ? 40ನೇ ಫ್ಲೋರಲ್ಲಿ ಇಡೀ ಸಿಟಿನ 360 ಡಿಗ್ರಿಲಿ ನೋಡೋದಂದರೆ ಅದ್ರ ಮಜಾನೇ ಬೇರೆ. ಯಾರಾದರೂ ವ್ಯಾನ್ಕೋವರಿಗೆ ಬಂದರೆ ಮಿಸ್ ಮಾಡ್ದೇ ಈ ವ್ಯಾನ್ಕೋವರ್ ಲುಕ್ಔಟ್ ಹಾರ್ಬರ್ ಸೆಂಟ್ರಲ್ ಇರೋದು ಗ್ಯಾರಂಟಿ ಬಂದು ಇಲ್ಲಿ ನೀವು ನೋಡ್ಕೊಂಡು ಹೋಗಬೇಕು. ವ್ಯಾನ್ಕೋವರ್ ಮೊದಲೇ ತುಂಬ ಬ್ಯೂಟಿಫುಲ್ ಜಾಗ. ಅಂಥದ್ರಲ್ಲಿ
ಈ ಥರ ಇಡೀ ಸಿಟಿನ ಮೌಂಟೇನು, ಓಷಿಯನ್ನು, ಬಿಲ್ಡಿಂಗು ಮತ್ತು ಎಲ್ಲನೂ ಒಂದೇ ಸಲ ನೋಡೋದು ಸಿಗುತ್ತಲ್ಲ, ಅದಂತೂ ಅಮೇಝಿಂಗ್. ಸೊ ಮಿಸ್ ಮಾಡಬೇಡಿ. ಹಾಗೆಯೇ ಇಲ್ಲಿಂದ ಇನ್ನು ನೆಕ್ಸ್ಟ್ ಫ್ಲೋರಲ್ಲಿ ಒಂದು ರೆಸ್ಟೋರೆಂಟ್ ಇದೆಯಂತೆ. ಅದ್ರ ವಿಶೇಷ ಏನು ಗೊತ್ತಾ, ಆ ರೆಸ್ಟೋರೆಂಟು ರೊಟೇಟ್ ಆಗುತ್ತಂತೆ. ಎವ್ರಿ 15 ಮಿನಿಟ್ಸ್ ಒಂದು ಸರ್ಕಲ್ ತೊಗೊಳುತ್ತಂತೆ. ನನಗೂ ಹೋಗಬೇಕು ಅಂತ ಆಸೆ. ನೋಡೋಣ, ನೆಕ್ಸ್ಟ್ ಟೈಮ್ ಹೋದರೆ ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಎಲ್ಲ ವಿಡಿಯೋಗಳನ್ನೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.